ನಮಸ್ತೆ. ಶ್ರೀ ಪರಂಜ್ಯೋತಿಯ ಪವಾಡ. ನಾನು ಪುಣೆಯ ರಾಜಶ್ರೀ ನಾಯ್ಡು. ನಾನು ಭಗವದ್ ಧರ್ಮದ ಎಲ್ಲ ಪ್ರಕ್ರಿಯೆಗಳು, ಹೋಮಗಳು ಮತ್ತು ಇತರ ಕಾರ್ಯಕ್ರಮಗಳಲ್ಲಿ ನಿಯಮಿತವಾಗಿ ಭಾಗವಹಿಸುತ್ತಿದ್ದೇನೆ. ಇವು ನನ್ನೊಳಗೆ ಗಮನಾರ್ಹ ಬದಲಾವಣೆಗಳನ್ನು ತಂದಿವೆ. ನನ್ನೊಳಗೆ ಶಾಂತಿ ಮತ್ತು ಸಂತೋಷವನ್ನು ಅನುಭವಿಸುತ್ತೇನೆ. ನನ್ನ ಆಂತರಿಕ ಜಗತ್ತಿನಲ್ಲಿ ಯಾವುದೇ ನೋವಿಲ್ಲ. ನಾನು ಜನರೊಂದಿಗೆ ಸಂಪರ್ಕ ಹೊಂದಿದ್ದೇನೆ ಎಂದು ಭಾವಿಸಿದ್ದೇನೆ. ನನ್ನ ಹೃದಯವು ಸಹಾನುಭೂತಿ ಮತ್ತು ಸಂತೋಷದಿಂದ ತುಂಬಿದೆ. ನಾನು ಭೇಟಿಯಾಗುವ ಪ್ರತಿಯೊಬ್ಬರನ್ನು ತಬ್ಬಿಕೊಳ್ಳಬೇಕೆಂದು ನನಗೆ ಅನಿಸುತ್ತದೆ. ಆಲೋಚನೆಗಳು ನನ್ನನ್ನು ತೊಂದರೆಗೊಳಿಸುವುದಿಲ್ಲ. ನನಗೆ ಹಿಂದಿನದು ನೆನಪಿಲ್ಲ ಅಥವಾ ಅದಕ್ಕೆ ಸಂಬಂಧಿಸಿದ ಯಾವುದೇ ಚಾರ್ಜ್ಗಳು ಉಳಿಯುತ್ತಿಲ್ಲ. ಸಮಸ್ಯೆಗಳಿವೆ, ಆದರೆ ಅವು ಈಗ ನನ್ನ ಮೇಲೆ ಪರಿಣಾಮ ಬೀರುವುದಿಲ್ಲ. ನಾನು 16 ವರ್ಷ ವಯಸ್ಸಿನವಳಂತೆ ಶಕ್ತಿಯುತಳಾಗಿದ್ದೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪ್ರೀತಿ ಮತ್ತು ಆಪ್ತತೆಯಿಂದ ನನ್ನನ್ನು ಎಲ್ಲ ಸಮಯದಲ್ಲೂ ಆಲಿಂಗಿಸಿಕೊಂಡು ರಕ್ಷಿಸುತ್ತಿದ್ದಾರೆ. ತೀರ್ಪು ನೀಡುವಿಕೆಯು ಮಾಯವಾಗಿದೆ. ನಾನು ಯಾವುದೇ ಕಾರಣವಿಲ್ಲದೆ ಸುಮ್ಮನೆ ನಗುತ್ತೇನೆ. ಒಳಗಿರುವ ಆನಂದವು ಕಾರಣವಿಲ್ಲದ್ದು. ನನ್ನ ಪ್ರೀತಿಯ ಭಗವಂತನಿಗೆ ನಾನು ಅನುಭವಿಸುವ ಕೃತಜ್ಞತೆಯನ್ನು ಪದಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಭವಿಷ್ಯದ ಬಗ್ಗೆ ಯಾವುದೇ ಆತಂಕ ಅಥವಾ ಭಯವಿಲ್ಲ. ನನಗೆ ಕೆಲವೊಮ್ಮೆ ನೋವಾಗುತ್ತದೆ, ಆದರೆ ಅದು ಬೇಗನೆ ಹಾವಿಯಾಗುತ್ತದೆ. ಅರಿವಿನ ಮಟ್ಟ ಹೆಚ್ಚಾಗಿದೆ. ಜನರು ಹೇಗೆ ಹಾಗೆ ವರ್ತಿಸುತ್ತಾರೆ ಎಂಬುದನ್ನು ನಾನು ಸ್ಪಷ್ಟವಾಗಿ ನೋಡಬಲ್ಲೆ. ಆದ್ದರಿಂದ ಅವರ ವರ್ತನೆಯನ್ನು ಹಾಗೇ ಬಿಟ್ಟುಕೊಡುವುದು ಮತ್ತು ಅವರನ್ನು ಕ್ಷಮಿಸುವುದು ಈಗ ಬಹಳ ಸುಲಭವಾಗಿದೆ. ನಾನು ತುಂಬ ಪ್ರೀತಿಯನ್ನು ಅನುಭವಿಸುತ್ತೇನೆ. ಈ ಪ್ರೀತಿ ಮತ್ತು ಸಂತೋಷವನ್ನು ಯಾರಿಗೆಲ್ಲ ಹಂಚಬೇಕು ಎಂದು ಆಶ್ಚರ್ಯಪಡುತ್ತೇನೆ. ನಾನು ಜನರಿಗೆ ದೀಕ್ಷೆ ನೀಡಿದಾಗ ಅವರು ಬಹಳ ಸಂತೋಷಪಡುತ್ತಾರೆ. ಸಾಮೂಹಿಕ ಮಾನವ ಚೈತನ್ಯವನ್ನು ಶುದ್ಧೀಕರಿಸುವ ಈ ಮಹಾನ್ ಕ್ರಾಂತಿಕಾರಿ ಆಂದೋಲನದ ಭಾಗವಾಗಿರುವುದು ನನ್ನ ಸೌಭಾಗ್ಯವೆಂದು ಭಾವಿಸುತ್ತೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್, ನಿಮಗೆ ಅನಂತ ಧನ್ಯವಾದಗಳು.